ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಸೊ ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ, ಮನೆಗೆ ಅಕ್ಕಿ ಇರಲಿಲ್ಲ ಅಂತ ಹೇಳಿದ್ರು, ಅದಕ್ಕೆ ಅಕ್ಕಿ ಹಾಕ್ಸಂಬರೋಣ ಅಂತ ಮಿಲ್ಲಿಗೆ ಹೊರಟಿದ್ದೆ. ಹಂಗೆ ನಮ್ಮ ತನ್ಮಯ್ಯವ್ರದ್ದು ಕೂಡ ಅಕ್ಕಿ ಖಾಲಿ ಆಗಿದ್ವಂತೆ. ಅವ್ರದ್ದು ಕೂಡ 2 ಚೀಲ ಭತ್ತ ಹಾಕೊಂಡು, ಹಂಗೆ ನಮ್ಮ ವರ್ಷವ್ರದ್ದು ಕೂಡ 2 ಚೀಲ ಭತ್ತ ಹಾಕೊಂಡು ಸೀದಾ ಮಿಲ್ ಕಡೆ ಹೊರಟ್ವಿ. ನಾವು ಬೇಗ ಬಂದಿರೋದ್ರಿಂದ ಅಷ್ಟೇನು ರಶ್ ಇರಲಿಲ್ಲ. ಏನೊಂದು 10 ಚೀಲ ಇದ್ವು, ಅವರೆಲ್ಲ ಮುಗಿದ್ಮೇಲೆ ನಾವು ಹಾಕ್ಸ್ಕೊಂಡ್ವಿ. ಅಕ್ಕಿ ಹಾಕ್ಸ್ಕೊಂಡು ಸೀದಾ ಊರ್ ಕಡೆ ಬಂದ್ವಿ. ತಿರುಗಿ ಮಾರನೇ ದಿವಸ ಬ್ಲಾಗ್ ಇದು. ನಾನು ನಮ್ಮ ದೊಡ್ಡಪ್ಪ ಒಳ್ಳೆಟ್ಟಿ ಕಡೆ ಹೊರಟ್ವಿ. ನಮ್ಮಣ್ಣವರೆಲ್ಲರೂ ಆಲ್ರೆಡಿ ಒಳ್ಳೆಟ್ಟಿಗೆ ಹೋಗಿದ್ರು. ಇವತ್ತು ಒಳ್ಳೆಟ್ಟಿ ದೇವಸ್ಥಾನದಲ್ಲಿ ನಮ್ಮ ಮನೆಗೆ ಬೆಣ್ಣೆ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಸೀದಾ ನಾನು ನಮ್ಮ ದೊಡ್ಡಪ್ಪ ಮನೆ ಕಡೆ ಬಂದ್ವಿ. ಮನೆಗೆ ಬಂದು ರೆಡಿಯಾಗಿ ಮತ್ತೆ ಸೀದಾ ಶಿವಮೊಗ್ಗ ಕಡೆ ಹೊರಟ್ವಿ. ಶಿವಮೊಗ್ಗದಲ್ಲಿ ಎಲ್ಲಿಗಪ್ಪ ಅಂತ ಹೇಳಿದ್ರೆ ಶಿವರಾತ್ರಿ ಭವನಿಗೆ. ಇಲ್ಲಿಗೆ ಬಂದಿದ್ದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ರಸಗೊಬ್ಬರದ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಮಾದಾನ್ ಕಂಪ್ನಿಯಿಂದ ಬಂದಿದ್ರು. ನನಗೆ ಮತ್ತೆ ನಮ್ಮ ದೊಡ್ಡಪ್ಪಗೆ ಇನ್ವೈಟ್ ಬಂದಿರೋದ್ರಿಂದ ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಬಂದಿರೋರೆಲ್ಲ ಮಾದಾನ್ ಕಂಪ್ನಿ ರಸಗೊಬ್ಬರವನ್ನು ಯೂಸ್ ಮಾಡಿದ್ರು, ಸ್ವಲ್ಪ ಜನ ಯೂಸ್ ಮಾಡಿಲ್ಲ. ಸ್ವಲ್ಪ ಜನ ಯೂಸ್ ಮಾಡಿದವರೆಲ್ಲರೂ ಕೂಡ ಒಂದು ಒಳ್ಳೆ ಫೀಡ್ಬ್ಯಾಕ್ ಅನ್ನ ಕೊಟ್ಟರು. ಸೊ ನಾನು ಕೂಡ ನಿಮಗೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಮಾದಾನ್ ರಸಗೊಬ್ಬರವನ್ನ ಬಳಸಿ ಅಂತ ಹೇಳ್ತೀನಿ. ಬರೀ ಹೇಳಿದ ತಕ್ಷಣ ಬಳಸೋದು ಅಂತ ಅಲ್ಲ, ನಿಮ್ಮ ತೋಟಗಳಲ್ಲಿ ಚೇಂಜಸ್ ಆಗಿದ್ದನ್ನ ನೀವೇ ಹೇಳ್ತೀರಾ ಅಂತ ಹೇಳ್ತೀನಿ. ಅಲ್ಲೇ ಊಟ ಮಾಡ್ಕೊಂಡು ಊರ್ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ದಿನಚರಿ.